ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ಓಕೆ, ಈ ಸೀಸನ್ ಯಾವ ತರ ಇದೆ ಅಂತೀರಾ? ಚೆನ್ನಾಗಿದೆ. ಚೆನ್ನಾಗಿ ಇಲ್ಲಿ ಇರೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಇರೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಇರ್ಲಿಲ್ಲ ಅಂದ್ರೆ ಹೇಗಿರ್ತಿತ್ತು? ನಾನ್ ನೋಡ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಮೇ ಬಿ ಗಿಲ್ಲಿ ಇರ್ಲಿಲ್ಲ ಅಂದಿರ ಅವ್ನ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರನೇ ನಾನು ನೋಡ್ತಿರೋದು ಆಕ್ಚುಲಿ. ಓಕೆ, ಅಂದ್ರೆ ಗಿಲ್ಲಿಯಿಂದನೇ ಬಿಗ್ ಬಾಸ್ ನೋಡ್ತಿದಾರ ಅಂತೀರಾ ಜನ? ಮೇ ಬಿ ಇರ್ಬೋದು. ಮೇ ಬಿ ಇರ್ಬೋದು. ಅಂದ್ರೆ ಈಗ ಗಿಲ್ಲಿ ಜೊತೆಗೆ ಯಾರು ಇರ್ಬೋದು ಅಂತೀರಾ ಫೈನಲ್ ಅಲ್ಲಿ? ಗಿಲ್ಲಿ ಜೊತೆ ಕಾವ್ಯ ಇರ್ತಾಳೆ. ಕಾವ್ಯ. ನಿನ್ನೆ ಟಾಸ್ಕ್ ನೋಡಿದ್ರ ಅವ್ರದ್ದು? ಟಾಸ್ ಅದೇ ಯಾವ್ದು ಕ್ಯಾಪ್ಟನ್ಸಿ ಟಾಸ್ಕ್. ಹೌದು. ಅದ್ರಲ್ಲಿ ಬಾಲ್ ಹಾಕೋದ್ರಲ್ಲಿ ಅವರು ಇಬ್ರು ಹಿಂದೆ ಹೋಗ್ಬಿಟ್ರು. ಹಿಂದೆ ಹೋಗಿದ್ರೆ ಯಾವಾಗ್ಲೂ ಮನೆಯವ್ರಿಗೆ ಆಪ್ಷನ್ಸ್ ಅಂತ ಬಿಟ್ಟಾಗ ಗಿಲ್ಲಿ ಕಾವ್ಯಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ಬಿಗ್ ಬಾಸ್ ಅಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರಿಗೆ. ಹೌದು, ಇರ್ಬೋದು. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ನನ್ಗೆ ಆತರ ಏನ್ ಅನ್ಸಿಲ್ಲ. ಎಲ್ರು ಚೆನ್ನಾಗಿ ಆಡ್ತಿದ್ದಾರೆ. ಹೌದು. ಓಕೆ, ನೀವೇನಾದ್ರೂ ಬಿಗ್ ಬಾಸ್ ಒಳಗಡೆ ಹೋದ್ರೆ ಹೇಗಿರುತ್ತೆ? ಗೊತ್ತಿಲ್ಲ. ಒಂದ್ ವೇಳೆ ಹೋದ್ರೆ ಹೆಂಗಿರುತ್ತೆ? ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ನೀವು ಬಿಗ್ ಬಾಸ್ ಒಳಗಡೆ ಹೋಗ್ಬಿಟ್ಟು ಯಾರನ್ನಾದ್ರೂ ಆಚೆ ಹಾಕಂದ್ರೆ ಯಾರನ್ನ ಹಾಕ್ತೀರಾ? ರಾಶಿಕಾ ಯಾಕೆ? ನಂಗೆ ಇಷ್ಟ ಇಲ್ಲ, ಅವಳು ಇರಿಟೇಷನ್ ನನಗೆ. ಓಕೆ, ಅವ್ರ ಜೊತೆಗೆ ಸುರಾಜ್ ಇರ್ತಾರಲ್ಲ. ಸೂರಜ್ ಇರ್ಲಿ, ರಾಶಿಕಾ ಬೇಡ. ರಾಶಿಕಾ ಬೇಡ್ವಾ? ಈಗ ಸ್ಪಂದನ ಮತ್ತೆ ಅಭಿ ಕ್ಯಾಪ್ಟನ್ ಆದ್ರು, ಏನಂತೀರ ಅವ್ರ ಬಗ್ಗೆ? ಏನಿಲ್ಲ, ಆಡಿದ್ರು. ಬಟ್ ನನಗೆ ಗಿಲ್ಲಿ ಕಾವ್ಯನೇ ಕ್ಯಾಪ್ಟನ್ ಆಗ್ಬೇಕಿತ್ತಂತ ಆಸೆ ಇತ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಆಗ್ಬಹುದು. ಆಗ್ಬೋದು, ಆಗ್ತಾನೆ. ಆಗ್ತಾನೆ. ಆ, ಈಗ ಗಿಲ್ಲಿ ಜೊತೆಗೆ ಕಾವ್ಯ ಇರ್ತಾರೆ, ಏನ್ ಅನ್ಸುತ್ತೆ ಅಂತ? ಅಂದ್ರೆ ಅವ್ರಿಬ್ರು ಏನಂತ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್. ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಅವರು ಹೊರಗಡೆ ಬಂದ್ರು, ಹೌದು, ಏನ್ ಅನ್ಸ್ತು ಅಂತ? ಬೇಜಾರಾಯ್ತು ಪಾಪ. ಅವನು ಬಟ್ ಕರೆಕ್ಟ್ ಆಗಿ ಆಡ್ಬೋದಿತ್ತು, ಬಟ್ ಆಡ್ಲಿಲ್ಲ. ಅವನು ಒಂದೇ ಬಾಲ್ ಅಲ್ಲೇ ಅವ್ರಿಬ್ರು ಇದ್ ಮಾಡ್ಕೊಂಡು ಹೋದ್ರು. ಬಟ್ ಅದ್ ಬಿಟ್ಟು ಬೇರೆ ಬಾಲ್ ತಗೊಂಡಿದ್ರೆ ಅಟ್ಲೀಸ್ಟ್ ಒಂದು 50% ಅದನ್ನು ಇರ್ತಿದ್ರು. ಬಟ್ ಸ್ವಲ್ಪ ಬೇಜಾರಾಯ್ತು. ಓಕೆ, ಗಿಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಆದ್ರೆ ಹೇಗಿರುತ್ತೆ ಅಂತೀರಾ? ಚೆನ್ನಾಗಿ ಉರ್ಸಾಕ್ತಾನೆ ಎಲ್ರು ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಈ ಸರಿ ತುಂಬಾ ಮಿಸ್ ಮಾಡ್ಕೊಂಡ. ಆಗಿದ್ರೆ ಚೆನ್ನಾಗಿತ್ತು ಈ ಸರಿ. ಓಕೆ, ಜೋಡಿ ಕ್ಯಾಪ್ಟನ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತೀರಾ? ಜೋಡಿ ಕ್ಯಾಪ್ಟನ್ ಗಿಲ್ಲಿ ಚೆನ್ನಾಗಿತ್ತು. ಜಂಟಿ ಆಗ್ಬಿಟ್ಟು ಬಂದಿದ್ರು ಇಬ್ರು ಕೂಡ. ಜಂಟಿಯಲ್ಲೇ ಬಂದ್ರು, ಬಟ್ ಚೆನ್ನಾಗಿತ್ತು ಜೋಡಿ ಕ್ಯಾಪ್ಟನ್ ಆಗಿದ್ದು. ಒಳ್ಳೆ ಅವರಿಬ್ರಲ್ಲಿ ಚೆನ್ನಾಗಿರೋದು. ಚೆನ್ನಾಗಿತ್ತು. ಮ್ಯಾಮ್, ನಿಮ್ ಫೇವರೇಟ್ ಯಾರು? ಗಿಲ್ಲಿ ಸರ್. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ ನಿಮ್ಗೆ? ಸರ್ ಅಂದ್ರೆ ಮನೇಲಿ ಎಂಟರ್ಟೈನ್ಮೆಂಟ್ ಅಂತ ಮಾಡ್ತಿರೋದೇ ಅವ್ನು ಅನ್ಸುತ್ತೆ. Okay. ಬೇರೆ ಎಲ್ಲ ಮಾಮೂಲು ಅವ್ರವ್ರು ಗ್ರೂಪ್ ಮಾಡ್ಕೊಂಡು ಇದು ಮಾಡ್ತಾರೆ ಅಷ್ಟೇ. ಸೊ ಗಿಲ್ಲಿ ಅನ್ಸುತ್ತೆ ಸರ್. ಓಕೆ, ಅಂದ್ರೆ ಗಿಲ್ಲಿಗೋಸ್ಕರನ ಎಲ್ರು ಬಿಗ್ ಬಾಸ್ ನೋಡ್ತಿದಾರ ಅಂತೀರಾ? ಆಲ್ಮೋಸ್ಟ್ ಹೌದು. ಅಂದ್ರೆ ಅವ್ರದ್ದು ಎಂಟರ್ಟೈನ್ಮೆಂಟ್ ಮಾಡೋ ಚೆನ್ನಾಗಿದ್ಯಾ ಅಥವಾ ಟಾಸ್ಕ್ ಆಡೋ ಚೆನ್ನಾಗಿದ್ಯಾ? ಟಾಸ್ಕ್ ಅಲ್ಲಿ ಸ್ವಲ್ಪ ಕಡಿಮೆ, ಒಂದೊಂದು ಆಡ್ತಾನೆ. ಬಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಬಂದಾಗ ಬೇರೆ ಎಲ್ಲ ಜೊತೆನೂ ಮಿಂಗಲ್ ಆಗೋದೆಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನಾನು ಡೈಲಿ ನೋಡ್ತಾ ಇದೀನಿ. ಓಕೆ, ಈ ಸೀಸನ್ ಯಾವ ತರ ಇದೆ ಅಂತೀರಾ? ಈ ಸೀಸನ್ ಕಂಪೇರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗೇ ನಡೀತಿದೆ. ಎಲ್ಲಾರ್ದು ಒಬ್ಬೊಬ್ರು ಒಂದೊಂದ್ ತರ ಅವಳಿಗಳು ಮಾಡ್ತಿದ್ದಾರೆ. ಆದ್ರೆ ಕಂಪೇರ್ ಟು ಎಲ್ಲಾ ಸೀಸನ್ ಅಂದ್ರೆ ಈ ಸೀಸನ್ ನನ್ಗೆ ಯಾಕೋ ಸ್ವಲ್ಪ ಡಲ್ ಅನ್ಸ್ತಿದೆ. ಎಂತಕಂದ್ರೆ ಸೀಸನ್ 10 ಇಸ್ ದ ಬೆಸ್ಟ್ ಸೀಸನ್ ಅಂತ ನಾನು ಹೇಳ್ಬಲ್ಲೆ. ಹೌದು, ಬಟ್ ಎಲ್ರು ಸೀಸನ್ 10 ಬೆಸ್ಟ್ ಅಂತ ಅಂತಾರೆ. ಈ ಸೀಸನ್ ಅಲ್ಲೂ ಕೂಡ ಅದೇ ತರ ಈಗ ಸಂತು ಪಂತ್ ಇದ್ರು ಸೀಸನ್ 10 ಅಲ್ಲಿ. ಹೌದು. ಈ ಸೀಸನ್ ಅಲ್ಲಿ ರಘು ಮತ್ತೆ ಗಿಲ್ಲಿ ಅದೇ ತರ ಇದಾರ ಅಂತೀರಾ? ಅವ್ರ ಒಂಥರ ಮೋಟು ಪಟ್ಲು ಕಾಂಬಿನೇಷನ್ ತರ ಅವ್ರದ್ದು ಜೋಡಿ ಚೆನ್ನಾಗಿದೆ. ಬಟ್ ನನಗೆ ಕಂಪೇರಿಟಿವ್ ನೋಡಿದಾಗ ನನಗೆ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ. Okay. ಎಂತಕಂದ್ರೆ ಅವಳು ಏನೇ ಒಂದು ಡಿಸಿಷನ್ ಅನ್ನು ಚೆನ್ನಾಗಿ ತಗೊಂತಾಳೆ, ಎಂಟರ್ಟೈನ್ಮೆಂಟ್ ಅಲ್ಲಿ ಮಾಡ್ತಾಳೆ, ಯಾವ ಆಕ್ಟಿವಿಟೀಸ್ ಅಲ್ಲಿ ಇಲ್ಲ ನಂಗಿಲ್ಲ ಎಲ್ಲಾದ್ರಲ್ಲಿ ಚೆನ್ನಾಗಿ ಪಾಲ್ಗೊಳ್ತಾಳೆ. ಮತ್ತೆ ಅವಳು ಹೊಸದಾಗಿ ಬಂದಿರೋದ್ರಿಂದ ಅವಳು ಯಾವ್ದೇ ತರ ಮೈಂಡ್ ಸೆಟ್ ಗೇಮ್ ಅಂತ ಆಡ್ಕೊಂಡ್ ಬಂದಿಲ್ಲ. ಎಂತಕಂದ್ರೆ ಅವಳು ಮುಂಚೆ ಬಿಗ್ ಬಾಸ್ ಏನ್ ನೋಡ್ಕೊಂಡ್ ಬಂದಿಲ್ಲ. ಇದು ಫಸ್ಟ್ ಟೈಮ್ ಏನ್ ಆಡ್ತಾ ಇದ್ದಲ್ಲ ಅವಳದು ಅದು ರಿಯಲ್ ಫೇಸ್ ರಿಯಲ್ ಆಗೇ ಆಡ್ತಿರೋದು. ಬಟ್ ಎಷ್ಟೊಂದ್ ಜನಗಳು ಇನ್ನ ಮುಖವಾಡಗಳು ಹಾಕೊಂಡು ಹಂಗೆ ಇದಾರೆ, ಇನ್ ಯಾವ್ದು ಮುಖವಾಡ ಹೊರಗ್ ಬಂದಿಲ್ಲ. ಅಂದ್ರೆ ಸೊ ಕಂಪೇರ್ ಮಾಡಿದಾಗ ರಕ್ಷಿತಾ ಬೆಟರ್ ಅಂತೀರಾ? ರಕ್ಷಿತಾಗೆ ಕಾಂಪಿಟೇಟರ್ ಅಂದ್ರೆ ಯಾರಂದ್ರೆ ಬಿಗ್ ಬಾಸ್ ಅಲ್ಲಿ? ರಕ್ಷಿತಾ ಕಾಂಪಿಟೇಟರ್ ಅಂದ್ರೆ ರಕ್ಷಿತಾನೇ ಒಂದು ದೊಡ್ಡ ಕಾಂಪಿಟೇಟರ್. ಅವಳಿಗೋಸ್ಕರ ಕಾಂಪಿಟೇಟರ್ ಆಗ್ಬೇಕಂದ್ರೆ ಗಿಲ್ಲಿ ಆಗ್ಬೋದು, ಇಲ್ಲ ಅಂದ್ರೆ ಅಶ್ವಿನಿ ಮೇಡಮ್ ಆಗ್ಬೋದು, ಇಲ್ಲಾಂದ್ರೆ ರಘು ಸರ್, ಇವರೆಲ್ಲ ಕಾಂಪಿಟೇಟರ್ ಕೊಡ್ಬೋದು. ಬಟ್ ಇವ್ರು ಎಷ್ಟು ಕಾಂಪಿಟೇಟರ್ ಕೊಟ್ರು ಅವ್ರ ಮುಂದೆ ನಾನು ಕಡಿಮೆನೆ ಅಂತ ಅನ್ಕೊಂತೀನಿ. ಎಂತಕಂದ್ರೆ ಅವ್ರು ಭಾವಿಸ್ಕೊಂತಾರೆ ನಾವು ಅವಳಿಗಿಂತ ಹೆಚ್ಚು ಅಂತ ಹೇಳ್ಬಿಟ್ಟು. ಹೌದು, ಬಟ್ ಇಲ್ಲಿ ನೋಡೋ ಜನಗಳಿಗೆ ಗೊತ್ತಾಗ್ತಿದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ರಕ್ಷಿತಾಗ ಒಂದು ಇದಿದೆ, ರಕ್ಷಿತಾ ಯಾರ ಜೊತೆಗೆ ಫ್ರೆಂಡ್ಲಿ ಆಗಿರ್ತಾಳೆ ಅವರು ಬಿಗ್ ಬಾಸ್ ಇಂದ ಆಚೆ ಹೋಗ್ತಾರೆ ಅಂತ ಒಂದು ಮಾತಿದೆಯಲ್ಲ? ಹಾಗೇನಿಲ್ಲ, ಲೈಕ್ ಎಂತಕಂದ್ರೆ ಎಲ್ರಿಗೂ ಒಂದೊಂದರ ಕಂಫರ್ಟ್ ಝೋನ್ ಅನ್ನೋದು ಬೇಕು. ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳಕ್ಕಾಗ್ಲಿ, ಅವ್ರದ್ದು ದಿನನಿತ್ಯದ ಆಕ್ಟಿವಿಟೀಸ್ ಏನೇ ನಡೆದಿದೆ ಅವ್ರಿಗೊಬ್ಬರಿಗೋಸ್ಕರ ಒಬ್ರು ಹೇಳ್ಕೋಬೇಕು. ಸೊ ರಕ್ಷಿತಾ ಅದೇನು ಆ ತರ ಮೈಂಡ್ ಗೇಮ್ ಇಟ್ಕೊಂಡೇನ್ ಆಡ್ತಾ ಇಲ್ಲ. ಲೈಕ್ ಅವಳದ್ ಏನಿದೆ ಹೇಳ್ಕೊಳಕ್ಕೆ ಅವಳು
ಪ್ರಾಬ್ಲಮ್ಸ್ ಯಾರು ಕೇಳ್ತಾರ ಅಂತವ್ರು ಮಾತ್ರ ಅವಳು ಹೋಗ್ಬಿಟ್ಟು ಕಂಫರ್ಟಬಲ್ ಆಗಿ ಇದ್ದಾಳೆ ಅಷ್ಟೇ. Okay. ಈಗ ಗಿಲ್ಲಿ ಮತ್ತೆ ರಘು ಜೊತೆಗೆ ತುಂಬಾ ಕ್ಲೋಸ್ ಆಗಿದಾರಲ್ವಾ, ಹೌದು, ನಾಮಿನೇಷನ್ ಬಂದಿರೋ ಟೈಮಲ್ಲಿ ಅವ್ರ ಹೆಸರೇ ತಗೊಳ್ತಾರಲ್ಲ, ಯಾಕೆ ಅಂತ? ಗಿಲ್ಲಿ ನಾಮಿನೇಷನ್ ತಗೊಂತಾರಂದ್ರೆ ಇವರು ಸುಮ್ನೆ ಅನ್ನೆಸೆಸರಿ ಆಕ್ಟಿವಿಟೀಸ್ ಅಲ್ಲೆಲ್ಲ ಮಧ್ಯದಲ್ಲಿ ಇನ್ವಾಲ್ವ್ ಆಗ್ತಾರೆ. ಹೌದು. ಸೊ ಹಾಗೆ ಅದಕ್ಕೋಸ್ಕರ ಇವ್ರದ್ದು ಎನಿ ಟೈಮ್ ಇವ್ರ ಹೆಸರುಗಳನ್ನ ನಾಮಿನೇಟ್ ಆಗ್ತಾ ಇರ್ತಾರೆ. ಬಟ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇರೋದ್ರಿಂದ ಇವರು ಸೇವ್ ಆಗ್ತಾರೆ. Save ಬಟ್ ಆಗ್ತಾರೆ. ಇದು ಕೊನೆವರೆಗೂ ಬರುತ್ತೆ ಅನ್ಬಿಟ್ಟು ಹೋಪ್ ಇಡಕ್ ಆಗಲ್ಲ. ಎಂತಂದ್ರೆ ಯಾವ ಮಧ್ಯದಲ್ಲಿ ಯಾವ ಸೆಕೆಂಡ್ ಅಲ್ಲಿ ಜನಗಳು ಓಟ್ ತೀರ್ಮಾನ ಆಗುತ್ತೆ. ಹೌದು. ಅಂದ್ರೆ ಈಗ ಆಕ್ಚುಲಿ ಒಂದೊಂದು ವಾರ ಫೇಮಲ್ಲಿ ಇರೋರು ಇನ್ನೊಂದು ವಾರ ಇರಲ್ಲ. ಅಂದ್ರೆ ಈ ವಾರ ಗಿಲ್ಲಿ ತುಂಬಾ ಮುಂದೆ ಇದಾರೆ ಅಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಇನ್ನೊಬ್ರು ಬಂದಿರ್ತಾರೆ. ಲೈಕ್ ಯಾವ ತರ ಅಂದ್ರೆ ಅಶ್ವಿನಿ ಗೌಡ ಮುಂಚೆ ಫುಲ್ ಒಂದು ಜಗಳ ಮಾಡ್ಕೊಂಡು ಮಸ್ತ್ ಹೌದು, ಆಗಿದ್ರು. ಈ ಹೌದು, ಇವಾಗ ಫುಲ್ ಸುದೀಪ್ ಸರ್ ಟಾಕ್ಸ್ ನ ಕೇಳ್ಬಿಟ್ಟು ಸಂಡೇ ವೀಕೆಂಡ್ಸ್ ಎಪಿಸೋಡ್ಸ್ ಎಲ್ಲ ಬಂದಾಗ ಕುಗ್ಗೋಗ್ಬಿಡ್ತಾರೆ. ಹೌದು. ಎಂತಕ್ಕಂದ್ರೆ ಅವ್ರು ಮಾಡಿರೋ ತಪ್ಪುಗಳನ್ನ ತಿದ್ಕೊಂಡು ಕೆಲವೊಬ್ರು ಇದಾಗಿದ್ದಾರೆ. ಬಟ್ ಅಷ್ಟು ತೀರಾ ಕಡಿಮೆ ಆಗಿರೋದನ್ನು ಸರಿಯಲ್ಲ ಅನ್ಸುತ್ತೆ. ಬಟ್ ನಾನು ಕಂಪೇರ್ ತಗೊಂಡು ರಕ್ಷಿತ್ ಅಂತ ತಗೊಂಡಾಗ ಪ್ರತಿ ವೀಕ್ಸ್ ಅಲ್ಲೂ ಸುದೀಪ್ ಸರ್ ಏನ್ ಹೇಳ್ತಾರೆ ಅದನ್ನು ಫಾಲೋ ಮಾಡ್ತಾಳೆ. ಅವಳ ಮೈಂಡ್ ಸೆಟ್ ಅಲ್ಲಿ ಏನಿರುತ್ತೆ ಅದನ್ನು ಫಾಲೋ ಮಾಡ್ಕೊಂಡು ಕಾನ್ಸ್ಟೆಂಟ್ ಆಗಿ ಎಲ್ಲ ಮೇಂಟೈನ್ ಮಾಡ್ತಿದ್ದಾಳಲ್ಲ, ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಬ್ರೋ. ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್ ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಅಫ್ಕೋರ್ಸ್ ಗಿಲ್ಲಿನೇ. ಯಾಕೆ ಗಿಲ್ಲಿ ಅಂತ? ಅವ್ನು ಚೆನ್ನಾಗ್ ಆಡ್ತಾನೆ, ಅದಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಚೆನ್ನಾಗ್ ಆಡ್ತಾನೆ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗಲ್ಲ? ಆ, ಧ್ರುವಂತ್ ಯಾಕೆ ಫೇಕ್ ಅನಿಸ್ತಾನೆ, ನನಗೆ ಫೇಕ್ ಅನಿಸ್ತಾನೆ. ಫೇಕ್ ಅನಿಸ್ತಾನೆ? yes. ಓಕೆ, ಗಿಲ್ಲಿ ಮತ್ತೆ ಕಾವ್ಯ ಒಂದು ಕ್ಯಾಪ್ಟನ್ ಆಗ್ಬೋದಿತ್ತು ನಿನ್ನೆ. ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಯಾವ ತರ ಇರುತ್ತೆ ಅಂತೀರಾ ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಅಲ್ಲಿ? ಎಸ್, ಚೆನ್ನಾಗಿರುತ್ತೆ. ಮಸ್ತ್. ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ? ಅಶ್ವಿನಿ. ಅಶ್ವಿನಿ ಗೌಡ. Yeah. ಯಾಕೆ ಅವ್ರು ಅಶ್ವಿನಿ ಕಾಂಪಿಟೇಟರ್ ಅಂತ? ಅವನು ಒಂದೊಂದ್ ಸರ್ತಿ ಅವಳಿಗೆ ಅಂಜುತ್ತಿರ್ತಾನೆ, ಮತ್ತೆ ಅವಳು ಬಹಳ ಆರ್ಗ್ಯೂ ಮಾಡ್ತಾಳೆ, ಅದಕ್ಕೆ ಅದಕ್ಕೆ. ಹಾ. ಥ್ಯಾಂಕ್ ಯು ಬ್ರೋ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ನನ್ಗೆ ತುಂಬಾ ಇಷ್ಟ ಅಂದ್ರೆ ಗಿಲ್ಲಿನೇ. ಯಾಕೆ ಗಿಲ್ಲಿ? ಗಿಲ್ಲಿ ಏನಕ್ಕಂದ್ರೆ ಅವ್ನ್ ಸ್ಟ್ರಾಟಜಿ ಉಪಯೋಗಿಸ್ತಾನೆ, ಎಲ್ಲಾರ್ಗು ಸೈಕ್ ಮಾಡ್ತಾನೆ, ಅದೊಂದ್ ಮೇನು. ಆಮೇಲೆ ನನಗೆ ಒಂದು ಗೇಮಿಂಗ್ ಅಲ್ಲಿ ಹೈಟೆಕ್ ಫಿಸಿಕಲ್ ಗೇಮ್ ಅಂದ್ರೆ ಅವನೇ ಬರ್ತಾನೆ. ಈಗ ಇದು ಸ್ಟ್ರಾಂಗ್ ಅಲ್ಲಿ ಅಂದ್ರೆ ಅವ್ನಿಗೆ ಸ್ವಲ್ಪ ವೀಕ್ ಇದನ್ನು ಅವ್ನ್ ಮೆಂಟಲಿ ಚೆನ್ನಾಗ್ ಆಡ್ತಾನೆ. ಅದಕ್ಕೋಸ್ಕರ ನಾನು ತುಂಬಾ ಇಷ್ಟಪಡ್ತೀನಿ ಗಿಲ್ಲಿನ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾರ್ ಕಂಡ್ರೆ ಆಗಲ್ಲ ಅಂತೀರಾ? ನನಗೆ ರಾಶಿಕಾ ಕಂಡ್ರೆ ಆಗದೇ ಇಲ್ಲ. ಯಾಕೆ? ಯಾಕೆಂದ್ರೆ ಅವ್ನ್ ಯಾವ ಸೂರಜ್ ಅಂತ ಇದ್ದಾನೆ, ಸೂರಜ್ ಜೊತೆನೆ ಇದ್ದು ಅವನೇನು ಗಂಡ ಐತಿ ಅನ್ಕೊಂಡ್ರೆ ನನ್ಗೆ ಇವಾಗ್ಲೂ ಅರ್ಥ ಐತೆ ಇಲ್ಲ. ಗಂಡ ಐತಿ ಅನ್ಕೊಂಡ್ರೆ ಅನ್ಸ್ತೈತೆ ನಮ್ಗೆ, ಅದ್ ನೋಡ್ತಿದ್ದೆ. ಅದಂತೂ ಆಗಲ್ಲ ರಾಶಿಕಾ ಕಂಡ್ರೆ. ಸುಮ್ನೆ ಗಿಲ್ಲಿ ಜೊತೆ ಜಗಳ ಆಡೋದು, ಗಿಲ್ಲಿ ನೀನ್ ಅದು ಮಾಡ್ತಿರೋದ್ ತಪ್ಪು, ಇದ್ ಮಾಡ್ತಿರೋದ್ ತಪ್ಪು ಅಂತ ಅಂತದೆ. ಫಸ್ಟ್ ಅಶ್ವಿನಿ ಐತಿ, ಇವಾಗ ರಾಶಿಕಾ ಇಟ್ಕೊಂಡವ್ರೆ, ಅಷ್ಟೇ ಹೇಳೋದು ಬ್ರೋ. ಅದೇ ಈಗ ರಾಶಿಕಾ ಏನ್ ಮಾಡ್ತಾರಂದ್ರೆ ಸೂರಜ್ ಜೊತೆ ಇದ್ರೆ ಅದಕ್ಕೆ ಅದು ಜೋಡಿ ಅಲ್ಲ ಅಂತೆ. ಗಿಲ್ಲಿ ಕಾವ್ಯ ಇದ್ರೆ ಅದು ಆಗಲ್ಲ ಅಂತಾರೆ. ಅಲ್ಲ, ಅವ್ರ ಮೇಲೆ ಹೊಟ್ಟೆ ಊದಿ, ಅದಕ್ಕೆ ಹೇಳೋದು. ಅವ್ರ ಮೇಲೆ ಹೊಟ್ಟೆ ಊದಿ ಜನ ಅವ್ರು ಬೆಳೀತಾವ್ರಲ್ಲ, ಅವ್ನಿಗೆ ಇವಾಗ ಟಫ್ ಕಾಂಪಿಟೇಟರ್ ಅಂದ್ರೆ ಇವಾಗ ಗಿಲ್ಲಿನೇ. ಹೌದು. ಅದಕ್ಕೆ ಅವ್ನ ಹೆಂಗಾದ್ರು ಮಾಡಿ ಇವಾಗ ಹೋದ್ ಎಪಿಸೋಡ್ ಅಲ್ಲಿ ಅವ್ನ ತೆಗ್ದಾಕ್ಬೇಕಂತ ಪ್ಲಾನ್ ಮಾಡಿದ್ರು. ಅವರೇ ಹೋದ್ರು, ಏನು ಮಾಡ್ಕೊಳಕ್ಕಾಗಲ್ಲ ಗಿಲ್ಲಿಗಂತೂ. ಅದೇ ಹೇಳದ್ ನಾನು. ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ? ಒನ್ ಮ್ಯಾನ್ ಆರ್ಮಿನೇ ಅವ್ನು ಹೇಳ್ಬೇಕಂದ್ರೆ ಅವನು ನಮ್ಗೆ. ಅಂದ್ರೆ ಗಿಲ್ಲಿ ಜೊತೆಗೆ ಫೈನಲ್ ಅಲ್ಲಿ ಯಾರು ಇರ್ಬೋದು ಅಂತೀರಾ? ಒಂದ್ ರೈಟ್ ಲೆಫ್ಟ್ ಕೈ ಅಂದ್ರೆ ಗಿಲ್ಲಿ ಒಂದ್ ಕೈ ಆಗಿರುತ್ತೆ, ಇನ್ನೊಂದ್ ಕೈ ಯಾರ್ದು ಇರ್ಬೋದು? ನನ್ ಪ್ರಕಾರ ರಘು. ಓಕೆ, ಅವ್ರದಿಬ್ಬರದು ಒಂದು ಮೋಟು ಪತ್ಲು ಕಾಂಬಿನೇಷನ್ ಇರುತ್ತೆ. ಅದಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಮಾತ್ರ ಇದು ನಾವ್ ಕಾರ್ಟೂನ್ ಅಲ್ಲಿ ನೋಡಿದೀವಿ ಮೋಟು ಪತ್ಲುನ. ಹೌದು. ರಿಯಲ್ ಆಗಿ ನೋಡ್ಬೇಕಂದ್ರೆ ರಘು ಮತ್ತೆ ಗಿಲ್ಲಿನೇ ನೋಡ್ಬೇಕು ನಾವು. ಓಕೆ, ಅಂದ್ರೆ ಒಳ್ಳೆ ಚೆನ್ನಾಗಿರುತ್ತಂತೀರಾ? ಸೂಪರ್ ಆಗಿ ಐತೆ. ಮಾತ್ರ ಅವ್ರಿಬ್ರು ಕಾಂಬಿನೇಷನ್ ಚೆನ್ನಾಗೈತೆ. ಓಕೆ, ಅಂದ್ರೆ ಈಗ ಕಾವ್ಯ ಇರ್ತಾರ ಜೊತೆಗೆ, ಹಾ. ಏನಂತೀರಾ? ಕಾವ್ಯ ಇದ್ದಾರೆ ಚೆನ್ನಾಗಿ, ಅಂದ್ರೆ ಚೆನ್ನಾಗಿ ಆಟ ಆಡ್ತವ್ರೆ, ಏನಿಲ್ಲ ಅವರು ಚೆನ್ನಾಗಿ ಆಡ್ಲಿ ಅಂತ ನಾವ್ ಹೇಳ್ತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ. ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರಾಗ್ಬೇಕು? ಧನುಷ್. ಯಾಕೆ ಧನುಷ್ ಅಂತ? ಯಾಕಂದ್ರೆ ಚೆನ್ನಾಗಿ ಚೆನ್ನಾಗ್ ಆಡ್ತಿದ್ದಾರೆ, ಮತ್ತೆ ಅವ್ರು ಬೇರೆಯವ್ರ ಇದಕ್ ಹೋಗಲ್ಲ. ಓಕೆ, ಯಾವ ಅಂದ್ರೆ ರೀತಿ- ಅವ್ರ ಪಾಡಿಗೆ ಅವ್ರು ಇರ್ತಾರ ಅಂತನಾ? Yes, yes. ಓಕೆ, ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಯಾರು ಅಶ್ವಿನಿ ಅಶ್ವಿನಿ ಗೌಡನ? ಚೆನ್ನಾಗ್ ಆಡ್ತಾರ ಅವರು ಸಹ. ಅವ್ರು ಚೆನ್ನಾಗಿ ಆಡ್ತಾರೆ. ಓಕೆ, ಧನುಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ? ಗಿಲ್ಲಿ ಗಿಲ್ಲಿದ ಆಟ ಹೇಗಿರುತ್ತೆ? ಬರೀ ಕಾಮಿಡಿ ಮಾಡ್ತಾರಲ್ವಾ ಅವರು? ಅರೆ ಕಾಮಿಡಿ ಜಾಸ್ತಿ ಆದ್ರೆ ಚೆನ್ನಾಗಿದೆ. ಟಾಸ್ಕ್ ಆಡಲ್ಲ ಅಲ್ವಾ? ಟಾಸ್ಕ್ ಚೆನ್ನಾಗ್ ಆಡ್ತಾರೆ, ಮಾತ್ ಜಾಸ್ತಿ ಮಾತಾಡ್ತಾರೆ. ಮಾತು ಜಾಸ್ತಿ ಮಾತಾಡ ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ಗಿಲ್ಲಿ ಗೆಲ್ಬೇಕು. ಒಂದ್ ನಿಮಿಷ ಹೇಳಿ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ಗಿಲ್ಲಿ. ಚೆನ್ನಾಗಿ ಆಟ ಆಡ್ತಾರ ಅವರು? ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೇವೆ ಬ್ರೋ. ಓಕೆ, ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ? ಚೆನ್ನಾಗಿ ಹೋಗ್ತಿದೆ, ಬಟ್ ಗಿಲ್ಲಿನ್ ಮೀರ್ಸೋರು ಯಾರು ಇಲ್ಲ ಇಲ್ಲಿ. ಯಾರು ಇಲ್ಲ. ಗಿಲ್ಲಿನೇ ಗೆಲ್ಬೇಕು 100%. ಗಿಲ್ಲಿ ಒನ್ ಮ್ಯಾನ್ ಶೋ ಅಂತೀರಾ? ಒನ್ ಮ್ಯಾನ್ ಶೋ, ಯಾರೇ ರಜತೆ ಬರ್ಲಿ ಯಾರೇ ಬರ್ಲಿ ಒನ್ ಮ್ಯಾನ್ ಶೋ ಗಿಲ್ಲಿನೇ. ಒನ್ ಮ್ಯಾನ್ ಶೋ.
ಗಿಲ್ಲಿದ್ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಸ್ಪಾಂಟೇನಿಟಿ, ಕಾಮಿಡಿ ಓಕೆ ಅಂಡ್ ಅವನು ಪ್ರಾಪರ್ ಹೆಂಗಿದಾನೆ ಹಂಗೆ ಇದಾನೆ ಹೊರಗಡೆ. ಅವ್ನ ಫಸ್ಟ್ ಕಾಮಿಡಿ ಕಿಲಾಡಿಯಿಂದ ನೋಡ್ಕೊಂಡು ಅವ್ನು ಹೆಂಗಿದಾನೆ ಹಂಗೆ ಇದಾನೆ, ಏನು ಚೇಂಜ್ ಆಗಿಲ್ಲ. ಬೇರೆಯವರೆಲ್ಲಾನು ಚೇಂಜ್ ಆಗ್ತಾ ಇದಾರೆ ಇಲ್ಲಿ. ಓಕೆ, ಅವರೇ ವಿನ್ನರ್ ಆಗ್ಬೋದು. ಅವರೇ ವಿನ್ನರ್ ಆಗ್ಬೇಕು ಆಕ್ಚುಲಿ. ನಾವು ಅವ್ರಿಗೆ ಓಟ್ ಹಾಕಬೇಕು. ಥ್ಯಾಂಕ್ ಯು ಮ್ಯಾಮ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಓಕೆ, ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಯಾಕಂದ್ರೆ ಅವ್ರು ತುಂಬಾ ಇಷ್ಟ ಮತ್ ಚೆನ್ನಾಗಿ ಆಟ ಆಡ್ತಾರೆ ಅದಕ್ಕೆ. ಓಕೆ, ಗಿಲ್ಲಿದು ಮತ್ತೆ ಕಾವ್ಯದ ಜೋಡಿ ಹೇಗಿದೆ? ಸೂಪರ್. ಸೂಪರ್ ಜೋಡಿನಾ? ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು ಅಂತೀರಾ? ಕಾವ್ಯ, ಮಾಳು, ಮಾಡು, ರಕ್ಷಿತಾ, ರಕ್ಷಿತಾ, ಗಿಲ್ಲಿ. ಗಿಲ್ಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. Happy ಬರ್ಡೇ ಮ್ಯಾಮ್, ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿ. ಗಿಲ್ಲಿ. ಮ್ಯಾಮ್ ನಿಮ್ಗೆ? ಗಿಲ್ಲಿನೇ ವಿನ್ ಆಗ್ಬೇಕು. ಗಿಲ್ಲಿ. ನಿಮ್ಗೆ ಗಿಲ್ಲಿ. ಯಾಕೆ ಗಿಲ್ಲಿ? ಅವರು ಅಂದ್ರೆ ಎಲ್ಲದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ. ಕಾಮಿಡಿ ಇರ್ಲಿ, ಎಮೋಷನಲ್ ಇರ್ಲಿ, ಎಲ್ಲರ ಜೊತೆ ಕನೆಕ್ಟ್ ಆಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಸೊ ಗಿಲ್ಲಿ ವಿನ್ ಆಗ್ಬೇಕು. ಥ್ಯಾಂಕ್ ಯು.